ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದೌದು ಅನ್ನೋದಾದ್ರೆ ನಾವಿಬ್ರು ಮಾತನ್ನ ಮುಂದುವರಿಸಬಹುದು. ಏನಂತೀರಾ? ರಾಜಕೀಯವಾಗಿ ವೀರುನ ಮುಗಿಸ್ಬೇಕು ಅಂತ ನಾನು ಈ ಸಂಬಂಧ ಒಪ್ಕೊಂಡೆ. ಅವನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಬೇಕಾದಷ್ಟು ಸಲ ಪ್ರಯತ್ನನೂ ಪಟ್ಟಿದ್ದೆ, ಆದ್ರೆ ಅದು ಯಾವುದೂ ಆಗಿರ್ಲಿಲ್ಲ. ಆದ್ರೆ ಈಗ ನೀವಾಗೆ ಬಂದು ನನ್ನನ್ನ ಭೇಟಿ ಮಾಡಿ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದೇ ನನಗೆ ಬೇಕಾಗಿದ್ದಿತ್ತು. ನನಗೆ ಗೊತ್ತು ವೀರು ಮುಂದೆ ನೇರವಾಗಿ ನಿಂತು ಹೋರಾಡೋದ್ ಕಷ್ಟ ಅಂತ. ಅದಕ್ಕೆ ನೀವು ಮುಂದೆ ನಿಂತು ಹೋರಾಡಿ, ನಾನು ಹಿಂದೆ ನಿಂತು ಅವನ ಕತೆನ ಮುಗಿಸ್ತೇನೆ. ಹಾಗೆ ಮಾಡೋದಕ್ಕೆ ನನಗೆ ದೊಡ್ಡ ಬೆಂಬಲ ಬೇಕು. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೇನೆ. ವೀರು ರಾಜಕೀಯ ಭವಿಷ್ಯ ಇಲ್ಲಿಗೆ ಕೊನೆ ಆಗಬೇಕು. ಇದಕ್ಕೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಏನೇ ತಿಂಡಿ ತಗೊಬಂದಿದ್ಯಾ? ಇದನ್ನೆಲ್ಲ ನಾನು ತಿನ್ಬೇಕಾ? ನನಗೊಂದು ಡೌಟು, ನೀನು ಯಾಕೆ ತಿಂಡಿಲಿ ವಿಷ ಬೆರೆಸಿರಬಾರ್ದು? ನೀವು ಅಂದರೆ ನನ್ನ ಬದುಕಿಗೆ ನಾನೇ ವಿಷ ಹಾಕ್ತೀನ? ಏಯ್ ಡೌರಾಣೆ, ಸಾಕು. ಇಂಥ ಮಾತುಗಳನ್ನೆಲ್ಲ ನಾನು ಕೇಳಿದ್ದೀನಿ. ನಿನಗೆ ಬೇರೆ ಗಂಡಸ್ರ ಮೇಲೆ ಆಸೆ ಇದೆಯಲ್ಲ, ಅದರಲ್ಲೂ ಆ ಸುಬ್ಬು ನೋಡಿದ್ರೆ ನುರಿತಾ ಇರ್ತೀಯ. ನೀನು ಮನೆ ಕೆಲಸದವ್ರು ನೋಡಿದ್ರು ನುರಿತೀಯ, ಮನೆ ಡ್ರೈವರ್ ನೋಡಿದ್ರು ನುರಿತೀಯ. ಯಾರಿಗೊತ್ತು ಅದು ಯಾರ್ಯಾರನ್ನು ಬುಟ್ಟಿಗೆ ಹಾಕೊಂಡಿದ್ಯೋ ಏನೋ. ಆದರೂ ನಂಗೊಂದು ಡೌಟು, ನೀನು ಬೇರೆಯವ್ರ ಜೊತೆ ಚಕ್ಕಂದ ಆಡೋದಕ್ಕೆ ನನಗೆ ವಿಷ ಸಾಯಿಸಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ಅಯ್ಯೋ ದ್ಯಾವ್ರೆ, ಏನಾಗೈತೆ ನಿಮ್ಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡಿರೋದ ಕೊಳ್ತೀರ? ಹಿಂಗೆಲ್ಲ ಹೇಳ್ಬೇಡಿ, ನನಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನೋಡಿ, ಈ ರೀತಿ ಎಲ್ಲ ಮಾತಾಡೋ ಬದಲು ನನ್ ಕುಕ್ಕೆ ಇಸಿ ಸಾಯಿಸ್ಬೇಡಿ. ನಿನ್ನ ಸಾಯಿಸೋಕ್ಕಾಗಲ್ಲ. ನಿನ್ನ ಸಾಯಿಸಿದ್ರೆ ನಾನು ಕೊಲೆಗಾರ ಆಗ್ಬಿಡ್ತೀನಿ. ನಿನ್ನ ಸಾಯಕ್ಕೂ ಬಿಡಲ್ಲ, ಬದುಕಕ್ಕೂ ಬಿಡಲ್ಲ. ಲೇ, ನೀನು ತಂದಿರೋ ತಿಂಡಿನ ಇದ್ರ ಜೊತೆ ತಿನ್ನಕ್ಕಾಗಲ್ಲ, ಕುಡಿಯೋಕ್ಕೂ ಆಗಲ್ಲ, ಟೇಸ್ಟ್ ಹಾಳಾಗ್ಬಿಡುತ್ತೆ. ಒಂದು ಕೆಲಸ ಮಾಡು, ನಾನು ತಿಂಡಿ ತಿಂತೀನಿ, ನೀನೊಂದು ಪೆಗ್ ಎಣ್ಣೆ ಹೊಡಿ. ಎಂತ ಮಾತು ಅಂತ ಮಾತಾಡ್ತೀವ್ರಿ? ಏಯ್ ಸಾವಿತ್ರಿ, ನೋಡ, ನನ್ನ ಪ್ರೀತಿ ಬೆರೆಸ್ತಾ ಇದ್ದೀನಿ, ಪವಿತ್ರವಾದ ಪ್ರೀತಿನ. ಬಾ ಕುಡಿ, ಕುಡಿ ಬಾ, ಕುಡಿ ಸಾವಿತ್ರಿ. ಏನಾಗಲ್ಲ, ಚೆನ್ನಾಗಿರುತ್ತೆ, ಕುಡಿ. ಫುಲ್ ಮಜಾ ಮಾಡಿ ತೇಲ್ತೀಯ, ಕುಡಿ ಕುಡಿ ಸಾವಿತ್ರಿ. ಓ, ಶ್ರಾವಣಿ ಕಾಲ್ ಮಾಡ್ತೀವಳೆ, ರಿಸೀವ್ ಮಾಡಬೇಡ. ಸಾವಿತ್ರಿ, ಯಾಕೆ ಹಾಗೆ ನೋಡ್ತಿದ್ಯಾ? ಎಲ್ಲಿ ಮದನು? ಚೆನ್ನಾಗಿ ನೋಡ್ಕೋತಿದ್ದಾನ ನಿನ್ನ?
ಮದನ್ ಸಾಹೇಬ್ರು ಹೇಗಿದ್ದೀರಾ ತಾವು? ಬೆಳಗ್ಗೆನೆ ಕುಡಿತಾ ಇದ್ದೀರಾ? ಹೇ ಹಾಗೇನಿಲ್ಲ ಶ್ರಾವಣಿ, ಅದು ನಾನು ಸಾವಿತ್ರಿ ಮಾತಾಡ್ತಿದ್ವಿ. ಸಾವಿತ್ರಿ ಒಂದ್ ಪೆಗ್ ಕೊಡು ಅಂತ ಕೇಳಿದ್ಲು, ಅದಕ್ಕೆ ಒಂದ್ ಪೆಗ್ ಹಾಕೊಡ್ತಿದ್ದೆ ಅಷ್ಟೇ. ಏಯ್, ನಾಚಿಕೆ ಆಗಲ್ವಾ ನಿನ್ಗೆ? ಯಾಕೆ ಇಟ್ಟಿದ್ಯಾ? ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ನಿಜವಾಗ್ಲೂ ಗಂಡ್ಸ ನೀನು? ಥು, ಮನುಷ್ಯನ ನೀನು? ಛೇ ಇಲ್ಲ ಶ್ರಾವಣಿ, ನಾನೇನ್ ಫೋರ್ಸ್ ಮಾಡ್ತಿಲ್ಲ. ಬೇಕಿದ್ರೆ ಸಾವಿತ್ರಿನ ಕೇಳು, ಅವಳೇ ಹೇಳಿದ್ದು ಒಂದ್ ಪೆಗ್ ಹಾಕೊಡಿ ಅಂತ. ಸಾವಿತ್ರಿ ಹೇಳಿ ಸಾವಿತ್ರಿ, ನಾನು ಫೋರ್ಸ್ ಮಾಡ್ದ ನೀನ್ ಕುಡಿಯಕ್ಕೆ? ಅದು ಶ್ರಾವಣಿ, ಅದು ನಂಗೆ ಒಸಿ ಶೀತ ಆಗಿತ್ತು. ಅಜ್ಜಯ್ಯ ಹೇಳ್ತಿದ್ರು, ಈ ತರ ಶೀತ ಆದಾಗ ಅದನ್ನ ಒಂದ್ ಚಮಚ ಹಾಕೊಂಡ್ ಕುಡಿದ್ರೆ ಗಂಟ್ಲೆಲ್ಲ ಹಿತ ಆಯ್ತದೆ ಅಂತ. ಅದಕ್ಕೆ ಅವ್ರನ್ನ ಕೇಳ್ತಿದ್ದೆ. ತಪ್ಪಾಯ್ತು. ಸಾವಿತ್ರಿ, ನಾನು ಇದನ್ನೆಲ್ಲ ನಂಬಲ್ಲ. ಇರ್ಲಿ, ಇದನ್ನೆಲ್ಲ ಆಮೇಲೆ ವಿಚಾರಿಸ್ಕೋತೀನಿ. ಸದ್ಯಕ್ಕೆ ಆ ಮನೇಲಿ ಸ್ವಲ್ಪ ರಿಪೇರಿ ಕೆಲಸಗಳಿದೆ, ಅದನ್ನೆಲ್ಲ ಮಾಡೋದಕ್ಕೆ ಸುಮ್ಮನೆ ಅಲ್ಲಿಗೆ ಬರ್ತಾನೆ. ಅಯ್ಯೋ ಬೇಡ, ನೀವೇನು ಚಿಂತೆ ಮಾಡಬೇಡಿ. ಇವ್ರು ನನ್ನ ತುಂಬಾ ಸಂದಾಗೆ ನೋಡ್ಕೋತವ್ರೆ. ನಾನಿಲ್ಲಿ ತುಂಬಾ ಸಂದಾಗಿವ್ನಿ, ನನ್ನ ನಂಬಿ. ಹ, ಯಾಕೆ ಫೋನ್ ರಿಸೀವ್ ಮಾಡಿದೆ? ಹೇಳಿದೆ ತಾನೆ ರಿಸೀವ್ ಮಾಡಬೇಡ ಅಂತ. ಇವಾಗ ಮಳ್ಳಿ ತರ ನಾಟಕ ಆಡ್ತಿದ್ಯಾ? ಅವನ್ ಯಾವನೇ? ಅವನ್ ಬಂದು ನಮ್ಮನೇಲಿ ನನ್ನ ರಿಪೇರಿ ಮಾಡ್ತಾನ. ಬಿಡಲ್ಲ, ಅವನನ್ನು ಬಿಡಲ್ಲ. ಏನೋ ಯಾವಾಗ್ಲೂ ಹೇಳ್ತಿರ್ತಾಳಲ್ಲ ಶ್ರಾವಣಿ, ನೀನು ಗಂಡ್ಸ 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 ಅಂತ. ನೋಡು, ಈ ಸಲ ನಾನು ಪ್ರೂವ್ ಮಾಡ್ತೀನಿ ನನ್ನ ಗಂಡ್ಸು ಅಂತ. ಅವನನ್ನು ಹುಟ್ಲಿಲ್ಲ ಅಂತ ಅನ್ನಿಸ್ತೀನಿ. ಆಯ್ತಲ್ಲ, ನನ್ನ ಕೈಲಿಂದ ಆಯ್ತಾ ಇಲ್ಲ. ಸುಬ್ಬು ಅಣ್ಣ ಅವರು, ಶ್ರಾವಣಿ ಇಬ್ರು ನನಗೋಸ್ಕರ ಈಟೆಲ್ಲ ಮಾಡ್ತವ್ರೆ. ಆದ್ರೆ ನಾನು ಅವ್ರಿಗೆ ನಿಜನೂ ಹೇಳಕ್ಕಾಗ್ತಿಲ್ಲ, ಸುಳ್ಳು ಹೇಳಕ್ಕಾಗ್ತಿಲ್ಲ. ನಾನು ಏನ್ ಮಾಡ್ಲಿ? ಗಂಡನ್ನ ನಾನು ಹೆಂಗ್ ಬಿಟ್ಕೊಡ್ಲಿ? ಅಯ್ಯೋ ದೇವ್ರೇ.